ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಹೋಗುವಾಗ ಬಿಲ್ಡಪ್, ಬರುವಾಗ ಎಲ್ಲಾ ಟುಸ್ಸು. ಇರೋದು ಒಂದೇ ವರ್ಷ. ಮಂತ್ರಿ ಆದ್ರೆಷ್ಟು, ಬಿಟ್ರೆಷ್ಟು. ಸಂಪುಟವೆಂಬ ಗಜಪ್ರಸವ. ದಿ ಎಂಡ್ ಯಾವಾಗ? ಇದೇ ಇವತ್ತಿನ ಇನ್ಸೈಡ್ ಸ್ಟೋರಿ. ಸಂಪುಟ ಸಸ್ಪೆನ್ಸ್. ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಸಂಪುಟದಲ್ಲಿ 5 ಸ್ಥಾನ ಖಾಲಿ ಇದೆ, ಪುನರ್ರಚನೆ ಮಾಡಬೇಕು ಅಂತನೂ ಅನ್ಕೊಂಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 4-5 ತಿಂಗಳಿಂದಲೂ ಕೂಡ ಅಷ್ಟೇ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅನ್ನುವ ಕಾರಣವನ್ನ ಇಟ್ಕೊಂಡು ದೆಹಲಿಗೆ ಹೋಗಿದ್ದು. ಒಂದ್ 4-5 ಸಲ ಹೋದ್ರು, ಆದ್ರೂ ಕೂಡ ಆ ಪ್ರವಾಸಗಳು ಯಶಸ್ವಿ ಆಗಿರ್ಲಿಲ್ಲ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರಲಿಲ್ಲ. ಈ ಬಾರಿ ಅಮಿತ್ ಶಾ ಅವರಿಂದನೇ ಕರೆ ಬಂದಿರುವಂತ ಹಿನ್ನೆಲೆಯಲ್ಲಿ ಯಶಸ್ಸಾಗುತ್ತಾ ಈ ಒಂದು ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆಯಲ್ಲ, ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರಾಜ್ಯದ ಜನಕ್ಕೆ ಏನು ಆಗ್ಬೇಕಾಗಿಲ್ಲ, ಆದ್ರೆ ಬಿಜೆಪಿ ಶಾಸಕರಿಗೆ ಇದು ಕುತೂಹಲ ಇದೆ. ಈ ಬಾರಿನಾದ್ರೂ ಮಂತ್ರಿ ಆಗ್ತೀನಾ ಅನ್ನುವಂತ ಕುತೂಹಲ ಅವರಿಗೆ, ಆ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ನೋಡ್ಬೇಕು, ಮುಖ್ಯಮಂತ್ರಿಗಳು ಹೋಗಿರುವಂತ ಹಿನ್ನೆಲೆಯಲ್ಲಿ, ಅವರಾಗಿ ಕರೆದಿರುವಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಈ ಬಾರಿ ಅದು ಯಶಸ್ಸಾಗುತ್ತಾ ಅಂತ. ರಾಜ್ಯದಲ್ಲಿ ದಿಢೀರ್ ಮುನ್ನೆಲೆಗೆ ಬಂದಿದೆ ರಾಜಕೀಯ. ಬೊಮ್ಮಾಯಿ ದಿಢೀರ್ ದೆಹಲಿಗೆ ಹೋಗಿರುವಂತದ್ದು ಗರಿಗೆದರಿದೆ ಪಾಲಿಟಿಕ್ಸ್. ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕಾಂಕ್ಷಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಜೊತೆ ಚರ್ಚಿಸಿ ಫೈನಲ್ ಪಟ್ಟಿಯನ್ನ ತರ್ತಾರ ಬೊಮ್ಮಾಯಿ ಅವರು, ಅಥವಾ ಈ ಬಾರಿನೂ ಕೂಡ ಅದೇ ನಿರಾಸೆ ಕಂಟಿನ್ಯೂ ಆಗುತ್ತಾ? ಕಳೆದ 3-4 ಬಾರಿ ಆದಂತೆ ಈ ಬಾರಿಯೂ ಕೂಡ ಬರಿಗೈನಲ್ಲೇ ವಾಪಸ್ ಆಗ್ತಾರಾ? ಯಾಕೆಂದ್ರೆ ಕಳೆದ 3-4 ಬಾರಿ ಅವರಿಗೆ ಹೈಕಮಾಂಡ್ ನಾಯಕರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಅವಕಾಶನೇ ಸಿಕ್ಕಿರ್ಲಿಲ್ಲ. ಇನ್ನ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ, ಅಮಿತ್ ಶಾ ಅವರು ಬಂದಿದ್ರು, JP ನಡ್ಡಾ ಅವರು ಬಂದಿದ್ರು. ಆ ಸಂದರ್ಭದಲ್ಲೂ ಕೂಡ ಅದರ ಒಂದು ಭೇಟಿ ಫಲಪ್ರದವನ್ನ ಕೊಟ್ಟಿರ್ಲಿಲ್ಲ. ಚರ್ಚೆ ಮಾಡಿದ್ದಂಥದ್ದು ಅವರಿಗೆ ಇಷ್ಟ ಆಗಿರ್ಲಿಲ್ವೋ, ಅಥವಾ ಈಗಲೇ ಬೇಡ ಅಂತ ಸುಮ್ಮನಾಗಿದ್ರು ಏನೋ ಗೊತ್ತಿಲ್ಲ. ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ಇದುವರೆಗೂ ತಿಳಿತಾ ಇಲ್ಲ. ಯಾಕೆ ಹೈಕಮಾಂಡ್ ಪದೇ ಡಿಲೇ ಮಾಡ್ತಾ ಇದೆ ಈ ವಿಚಾರದಲ್ಲಿ ಅಂತ. ಸಂಪುಟಕ್ಕೆ ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನುವಂಥ ಸಸ್ಪೆನ್ಸ್ ಕೂಡ ಇದೆ. ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ, ಹಾಲಿ ಸಚಿವರಿಗೂ ಕೂಡ ಸಹಜವಾಗಿ ಟೆನ್ಷನ್ ಇರುವಂಥದ್ದು. ಯಾಕೆಂದ್ರೆ ಇರುವಂಥದ್ದು ಇನ್ನು ಒಂದೇ ವರ್ಷ, ಕರೆಕ್ಟ್ ಆಗಿ ಎಲೆಕ್ಷನ್ ವರ್ಷ ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಬಿಜೆಪಿಗೆ ಒಂದು ಸವಾಲಿದೆ. ಅದರಲ್ಲೂ ಸ್ಪೆಷಲಿ ಈ ವರ್ಷ ಕಂಪ್ಲೀಟ್ ಆಗಿ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಜನರನ್ನ ಸೆಳಿಬೇಕಾಗಿದೆ. ಅಕಸ್ಮಾತ್ ಅದು ಸಾಧ್ಯ ಆಗದೆ ಹೋದ್ರೆ, ಈ ಹಿಂದೆ ಹಿಂಗೆ 110ರ ಗಡಿಯನ್ನು ಕೂಡ ದಾಟಿರಲಿಲ್ಲ ಬಿಜೆಪಿ, ಅದೇ ರೀತಿಯಾಗಿ ಆಗುವಂತ ಚಾನ್ಸಸ್ ಇದೆ ಅಂತ ಚೆನ್ನಾಗಿ ಗೊತ್ತಿದೆ. ಸೊ ಹೀಗಾಗಿನೇ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಅನಿಲ್, ಗಮನಿಸ್ತಾ ಇದೀವಿ ಕಳೆದ 3-4 ಬಾರಿನೂ ಕೂಡ ಅಷ್ಟೇ ಹತ್ತತ್ರ 5-6 ತಿಂಗಳಿಂದಲೂ ಸಂಪುಟ ಪುನರ್ರಚನೆನ, ವಿಸ್ತರಣೆನ ಈ ಗೊಂದಲ ಮುಂದುವರಿತಾನೆ ಇದೆ. ಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ನಾಯಕರನ್ನ ಎಡತಾಕ್ತಾರೆ, ಆದ್ರೆ ಯಾವುದೂ ಕೂಡ ಯಶಸ್ಸಾಗ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂತ, ಈ ಬಾರಿನಾದ್ರೂ ಯಶಸ್ಸಾಗುತ್ತಾ ಅವರ ಭೇಟಿ ಅಂತ? ಯಾಕೆಂದ್ರೆ ಹೈಕಮಾಂಡ್ ನಾಯಕರೇ ಕರೆದಿರುವಂತ ಹಿನ್ನೆಲೆಯಲ್ಲಿ ಪೃಥ್ವಿರಾಜ್, ಈಗ 6:15 ಸಂಜೆ ಈಗ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ, ಬಹುತೇಕವಾಗಿ ಪುನರ್ರಚನೆ ಆಗ್ತಾ ಇದೆ ಎಂಬಂತ ಮಾಹಿತಿ ನಮಗೆ ಬರ್ತಾ ಇರುವಂತದ್ದು. ಹೀಗಾಗಿ ಪುನರ್ರಚನೆ ಆಗ್ತದೆ ಎಂಬಂತದನ್ನ ಕಾಯ್ತಾ ಇದ್ದಾರೆ. ಬಹುತೇಕವಾಗಿ ಇವತ್ತು ಫೈನಲ್ ಆಗುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ನಾಳೆ ಒಂದು ದಿವಸ ಮಾತ್ರ ಮುಖ್ಯಮಂತ್ರಿಗಳ ಸಮಯ ಇರುವಂತದ್ದು. ಸಂಡೇ ಅವರು ಈ ಬರುವಂತ ಭಾನುವಾರ ಅವರು ದಾವೋಸಿಗೆ ತೆರಳುತ್ತಾರೆ. ಅಲ್ಲಿ ವಿಶ್ವ ಆರ್ಥಿಕ ಶೃಂಗಸಭೆಯಲ್ಲಿ ಭಾಗವಹಿಸ್ತಾ ಇರುವಂತದ್ದು. ಆಗ 3 ದಿನಗಳ ಕಾಲ, ಅಂದ್ರೆ ಇನ್ನು 5 ದಿನಗಳ ಕಾಲ ಮುಖ್ಯಮಂತ್ರಿಗಳು ಅವೈಲೇಬಲ್ ಇರೋದಿಲ್ಲ. ಹೀಗಾಗಿ ನಾಳೆನೇ ಒಂದು ಸಂಪುಟ ಪುನರ್ರಚನೆ ಆಗುವಂತ ಸಾಧ್ಯತೆಗಳು ಕೂಡ ಕೇಳಿ ಬರ್ತಾ ಇವೆ. ಯಾಕಂತ ಹೇಳಿದ್ರೆ ಈಗಾಗಲೇ 2 ಬಾರಿನೂ ಸಂಪುಟ ಪುನರ್ರಚನೆ ವಿಚಾರಕ್ಕೇನೆ, ಸಂಪುಟ ವಿಸ್ತರಣೆ ವಿಚಾರಕ್ಕೇನೆ
ಏನು ಮುಖ್ಯಮಂತ್ರಿಗಳಿಗೂ ಹೈಕಮಾಂಡ್ ಭೇಟಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಯಾವುದೇ ರೀತಿಯಾಗಿ ಅದು ಸಫಲವಾಗಿರಲಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಇವತ್ತು ತೆರಳಿರುವಂಥದ್ದು ಮತ್ತು ಹೈಕಮಾಂಡ್ ಕರೆದ ಸೂಚನೆ ಮೇರೆಗೆ ತೆರಳಿದ್ದಾರೆ. ಹೀಗಾಗಿ ಇವತ್ತು ಬಹುತೇಕವಾಗಿ ಒಂದು ಪಟ್ಟಿಯನ್ನು ಅಂತಿಮಗೊಳಿಸ್ತಾರೆ ಹೈಕಮಾಂಡ್. ಆ ಪಟ್ಟಿಯನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳು ಬರ್ತಾರೆ ಎಂಬಂತಹ ನಿರೀಕ್ಷೆಯಲ್ಲಿ ಇಲ್ಲಿ ಸಚಿವಾಕಾಂಕ್ಷಿಗಳು ಶಾಸಕರಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈಗಾಗಲೇ 2 ಬಾರಿ ಏನು ಸಚಿವ ಸಂಪುಟ ಪುನರಚನೆ ಮುಂದಕ್ಕೆ ಹೋಗಿತ್ತು. ಬಹುತೇಕವಾಗಿ ಇವತ್ತು ಸಂಜೆನೆ ಅದು ಒಂದು ಫೈನಲ್ ಆಗ್ತದೆ ಎಂಬಂತ ಮಾಹಿತಿ ಸಿಗ್ತಾ ಇದೆ. ಪೃಥ್ವಿರಾಜ್. ಎಸ್ ಅನಿಲ್, ಮಾತನಾಡಿಸ್ತೀನಿ. ನಮ್ಮ ಜೊತೆ ಧರಣೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ಬೇಗ ತ್ವರಿತವಾಗಿ ನಿರ್ಧಾರವನ್ನ ಕೈಗೊಳ್ತಾರೆ? ಮೊನ್ನೆ ಅಷ್ಟೇ ಒಂದು ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡಿದ್ರು, ಸಂಪುಟದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಾಯ್ತು. ಆದ್ರೆ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಲೇ ಮಾಡ್ತಾ ಇರುವಂತ ಹಿಂದೆನೂ ಕೂಡ ಒಂದು ದೊಡ್ಡ ಪ್ಲಾನ್ ಅಂತೂ ಇದ್ದೇ ಇರುತ್ತೆ ಹೈಕಮಾಂಡ್. ಏನ್ ಪ್ಲಾನು? ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ? ಈ ಪೃಥ್ವಿರಾಜ್, ಮೊದಲನೇದಾಗಿ ಆಕ್ಚುಲಿ ಸಚಿವ ಸಂಪುಟದ ಪುನರಚನೆಗೆ ಅಥವಾ ವಿಸ್ತರಣೆ ತಡ ಮಾಡಲಿಕ್ಕೆ ಯಾವುದೇ ಜಿನೈನ್ ರೀಸನ್ ಇಲ್ಲ. ಸಾಮಾನ್ಯವಾಗಿ ರಾಜಕೀಯವಾಗಿ ನಾವು ಕೊಡುವಂಥ ಕಾರಣಗಳು, ಚುನಾವಣೆ ಮತ್ತಿತರ ಈ ಪೊಲಿಟಿಕಲ್ ರೀಸನ್ಸ್ ಇರ್ತಾವಲ್ಲ, ಅವು ಯಾವೂ ಇಲ್ಲ ಸಂಪುಟದ ವಿಸ್ತರಣೆಯನ್ನು ತಡ ಮಾಡಲಿಕ್ಕೆ. ಬಟ್ ಆದರೂ ಕೂಡ ಹೈಕಮಾಂಡ್ ಪದೇ ಪದೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಫಸ್ಟ್ ಆಫ್ ಆಲ್ ಭೇಟಿಗೆ ಸಮಯಾವಕಾಶ ಕೊಡಲಿಕ್ಕೆ ನಿರಾಕರಿಸ್ತಾ ಇದೆ ಮತ್ತು ಸಂಪುಟ ಪುನರಚನೆಗೆ ಅಥವಾ ವಿಸ್ತರಣೆಗೆ ಏನೋ ಒಂದು ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಬೇರೆನೋ ಪ್ಲಾನ್ ಹೈಕಮಾಂಡ್ನಲ್ಲಿ ಇರಬಹುದು ಅನ್ನುವಂಥ ಅನುಮಾನ ಸಹಜವಾಗಿ ಮೂಡ್ತಿದೆ. ಇದಲ್ಲದೆ ಈಗ ಓಕೆಪ್ಪ, ಇದು ಜನರಲ್ ಟೈಮಲ್ಲಿ ನಾರ್ಮಲ್ ಟೈಮ್. ನಮ್ಮ ಜೊತೆ ಹೊನ್ನಾಳಿ ಶಾಸಕರಾಗಿರುವಂತ ರೇಣುಕಾಚಾರ್ಯ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಯಾವಾಗ ಪುನರಚನೆ ಅಥವಾ ಸಂಪುಟ ವಿಸ್ತರಣೆ ಅನ್ನುವಂಥದ್ದಾಗತ್ತೆ ಅಂತ ಕಳೆದ 4-5 ತಿಂಗಳಿಂದಲೂ ಕೂಡ ಒಂದಲ್ಲ ಒಂದು ರೀಸನ್, ಜನವರಿ ಅಂತ ಇದ್ರು, ಅದಾದ್ಮೇಲೆ ಉತ್ತರ ಪ್ರದೇಶ ಎಲೆಕ್ಷನ್ ಅಂತ ಇದ್ರು, ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ, ಮುಂದೂಡಲಾಗ್ತಾ ಇದೆ. ನೆಕ್ಸ್ಟ್ BBMP ಎಲೆಕ್ಷನ್ ಅನ್ನುವಂತ ರೀಸನ್ ಬರುತ್ತೇನೋ? ನ್ಯಾಮತಿ ತಾಲೂಕಲ್ಲಿ ವಾಡಿಕೆ ಮಳೆಗಿಂತ ಜಾಸ್ತಿ ಮಳೆ ಆಗಿದೆ. ಹಾಗಾಗಿ ಸುಮಾರು 2,500-3 ಸಾವಿರ ಹೆಕ್ಟೇರ್ ಭತ್ತ ಕೊಚ್ಚಿ ಹೋಗಿದೆ. ಅದನ್ನ ನೋಡ್ತಾ ಇದೀವಿ. ಮನೆಗಳು ಬಿದ್ದೋಗಿದೆ, ಕೆರೆ ಕಟ್ಟೆಗಳು ಹೊಡೆದೋಗಿವೆ, ರಸ್ತೆಗಳು ಹೊಡೆದೋಗಿದೆ, ಚೆಕ್ ಡ್ಯಾಮ್ ಹೊಡೆದೋಗಿದ್ದಾವೆ. ನನ್ನ ಗಮನ ಏನಿದ್ರು ನಾನು ಹೊನ್ನಾಳಿ ನ್ಯಾಮತಿ ತಾಲೂಕು ಅಭಿವೃದ್ಧಿ ಮತ್ತು ಈಗಿರ್ತಕ್ಕಂಥ ಜನರ ಸಂಕಷ್ಟದಲ್ಲಿ ಅದರ ರಕ್ಷಣೆ ಮಾಡಬೇಕು, ಅದು ನನ್ನ ಕರ್ತವ್ಯ. ಹಾಗಾಗಿ ಸಚಿವ ಮುಖ್ಯಮಂತ್ರಿಗಳು ವರಿಷ್ಠ ಏನ್ ತೀರ್ಮಾನ ಮಾಡಿದ್ರು ತೀರ್ಮಾನ. ಕ್ಷೇತ್ರದಲ್ಲಿ ಇದೆಯಲ್ಲ ಸರ್ ಸಮಸ್ಯೆ, ರೇಣುಕಾಚಾರ್ಯ ಅವರೇ, ನಿಮ್ ಕ್ಷೇತ್ರದಲ್ಲಿ ಇದೆಯಲ್ಲ ಸಮಸ್ಯೆ, ಅದು ಇಡೀ ರಾಜ್ಯದಾದ್ಯಂತ ಇದೆ. ಅದನ್ನ ಬದಿಗೊತ್ತು ಹೋಗಿದಾರಲ್ಲ ನಿಮ್ ಮುಖ್ಯಮಂತ್ರಿಗಳು. ಸರ್ ಈಗ ನೋಡಿ ಸರ್, ಮುಖ್ಯಮಂತ್ರಿಗಳು ಕಳೆದ 2 ದಿವಸಗಳಿಂದ ಬೆಂಗಳೂರು ಮಹಾನಗರ ಇರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಅವರು ಪ್ರವಾಸ ಮಾಡಿ ದೆಹಲಿಗೆ ಹೋಗಿದಿರ್ತಾರೆ ಸರ್. ಒಂದು ಅನುದಾನ ಮತ್ತೊಂದು ಇವೆಲ್ಲ ಸಮಸ್ಯೆ ಇರ್ತಾ ಹೋಗಿರ್ತಾರೆ. ಅಲ್ಲ, ಇದು ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ವಿಚಾರಕ್ಕೆ ಏನಲ್ಲ ಸರ್, ನನಗೆ ಮಾಹಿತಿ ಇಲ್ಲ. ಹಾಗಾಗಿ ನಾನು ಹೆಚ್ಚು ಅದ್ರ ಬಗ್ಗೆ ಆಗ್ಬೇಕಾ ಆಗ್ಬಾರ್ದ ಸರ್, ಮುಖ್ಯಮಂತ್ರಿಗಳು ಬಿಟ್ಟು ಒಂದು ವಿಚಾರ ಸರ್. ಎಲ್ಲರೂ ಕೂಡ ಹೇಳ್ತಾರೆ ರೇಣುಕಾಚಾರ್ಯ ಅವರ ರಾಷ್ಟ್ರೀಯ ಪಕ್ಷದ ಶಾಸಕರುಗಳನ್ನು ಮಾತನಾಡಿಸಿದಾಗ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ಹೇಳ್ತಾರೆ. ಪರಮಾಧಿಕಾರ ಎಷ್ಟರ ಮಟ್ಟಿಗೆ ರಾಷ್ಟ್ರೀಯ ಪಕ್ಷಗಳ ಮುಖ್ಯಮಂತ್ರಿಗಳು ಇರುತ್ತೆ ಅಂತ ನೋಡಿದೀವಿ ನಾವು. ಸರ್ ಈಗ ನನಗೆ ಹೇಳಿದ ಇಲ್ಲಿ ಬೆಳೆ ನಷ್ಟ ಆಗಿದೆ, ಮೆಕ್ಕೆಜೋಳ ನೀರಲ್ಲಿ ಕೊಚ್ಚಿ ಹುಟ್ಟಿವೆ, ಜನ ಸಂಕಷ್ಟದಲ್ಲಿ ಕಣ್ಣೀರು ತೋರಿಸ್ಬೇಕಾದ ನನ್ನ ಕರ್ತವ್ಯ. ಹಾಗಾಗಿ ಇದ್ರ ಬಗ್ಗೆ ನಾನು ಹೆಚ್ಚು ಗಂಭೀರ ತಲೆಕೆಡಿಸಿದ್ದೀನಿ. ಸಚಿವ ಸಂಪುಟದ ಬಗ್ಗೆ ಹೆಚ್ಚು ನಾನು ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಮುಖ್ಯಮಂತ್ರಿಗಳು ವರಿಷ್ಠ ಏನ್ ತೀರ್ಮಾನ ಮಾಡ್ತಾರೆ ನೋಡ್ತೀವಿ ಸರ್, ಕಾದು ನೋಡ್ತೀವಿ. ನನ್ನ ಗುರಿ ನನ್ನ ಕ್ಷೇತ್ರದ ಅಭಿವೃದ್ಧಿ ಮತ್ತು ಸಂಕಷ್ಟದ ಜನರನ್ನ ಪಾರು ಮಾಡ್ಬೇಕು, ಇದು ನನ್ನ ಮೊದಲ ಕರ್ತವ್ಯ. ಹೌದು, ಸರಿ ಇದೆ, ನಿಮ್ ಕರ್ತವ್ಯನೂ ಕೂಡ ನೀವು ನಿರ್ವಹಿಸ್ತಾ ಇದ್ದೀರಾ. ಓಕೆ, ಹಾಗೆ ದೆಹಲಿ ಪ್ರತಿನಿಧಿ ಧರಣೇಶ್ ಅವರು ಕೂಡ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಧರಣೇಶ್, ಗೋ ಅಹೆಡ್. ರೇಣುಕಾಚಾರ್ಯ ಅವರೇ, ಪ್ರತಿ ಸಲ CM ಬರೋಕ್ ಮುನ್ನನೇ ನೀವು ದೆಹಲಿಗೆ ಬಂದಿರ್ತಿದ್ರಿ ಆಯ್ತಾ? ಅಂದ್ರೆ ನೀವು ಬಂದು ನೀವು ಹೇಳ್ಬೋದು ಏನೋ ನಿಮ್ಮ ತಾಲೂಕಿನ ಅಥವಾ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಆ ಕೆಲಸಗಳಿಗೋಸ್ಕರ ಬರ್ತೀನಿ ಅನ್ನೋದು ನೀವು ಹೇಳ್ತಿರ್ತೀರಿ. ರಾಜಕೀಯವಾಗಿ ನಿಮಗೂ ಗೊತ್ತು ನೀವೇನಕ್ಕೆ ಹಂಗೆ ಹೇಳ್ತೀರಿ ಅಂತ, ನಮಗೂ ಗೊತ್ತು ನೀವೇನಕ್ಕೆ ಹಂಗೆ ಹೇಳ್ತಿದ್ದೀರಿ ಅಂತ. ಒಟ್ಟಲ್ಲಿ ನಿಮ್ಗೆ ಅಥವಾ ನೀವು ಸಚಿವಾಕಾಂಕ್ಷಿ ಅಲ್ವಾ ಅನ್ನೋದನ್ನ ಸ್ಪಷ್ಟಪಡಿಸ್ಬಿಡಿ. ಸಚಿವಾಕಾಂಕ್ಷಿ ಆಗಿದ್ರೆ ನಿಮ್ಗೆ ಹೆಚ್ಚಿನ ಅಧಿಕಾರಕ್ಕೆ ಸಿಗುತ್ತೆ, ನಿಮ್ ಕ್ಷೇತ್ರಕ್ಕೆ ಜನತೆಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದಲ್ಲ. ಒಂದು ದೆಹಲಿಗೆ ಬಂದಾಗ ಸಂದರ್ಭದಲ್ಲಿ ಹೊನ್ನಾಳಿ ನ್ಯಾಮತಿ ತಾಲೂಕು ಅಭಿವೃದ್ಧಿಗೆ
ನಾನು ಬಂದಿರೋದು ಸತ್ಯ, ಹೋಗಿಸೋದು ಸತ್ಯ. ಇದ್ರ ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡೋದು ನಮ್ಮ ಕರ್ತವ್ಯ, ನಾನು ಮಾಡಿರ್ತೀನಿ. ಅವಕಾಶ ಕೊಟ್ಟರೆ ನೋಡೋಣ ಸರ್, ಕಾದ್ ನೋಡ್ತೀನಿ. ಯಾಕಂದ್ರೆ ಜನ ಸಂಕಷ್ಟದಲ್ಲಿ ಪಾರ್ ಮಾಡೋದು ನನ್ನ ಕರ್ತವ್ಯ ಅಲ್ಲ, ಅವ್ರ ಕಣ್ಣೀರು ಉಳಿಸ್ಬೇಕಲ್ಲ. ನನಗೆ ಈಗಾಗಲೇ ಅಧಿಕಾರ ಕೊಟ್ಟರೆ ಜನ, ನನ್ನ ಮಾಲೀಕರು ಜನ ನನಗೆ ಅಧಿಕಾರ ಕೊಟ್ಟರೆ ನನ್ನ ಸೇವಕನ ಕೆಲಸ ಮಾಡ್ಬೇಕಲ್ವಾ. ಅಲ್ಲ, ಈ ರೀತಿಯಾಗಿ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವ್ರು ಹಂಗೆ ಹೋಗ್ತಾ ಇರಲ್ಲ, ಸ್ವತಃ ಅವರೇ ಕೆಲವೊಂದು ನಿರ್ಧಾರಗಳನ್ನ ಕೈಗೊಳ್ತಾ ಇದ್ರು. ಬಟ್ ಬೊಮ್ಮಾಯಿ ಅವರಲ್ಲಿ ಆ ಒಂದು ಸ್ವಲ್ಪ ಗಟ್ಟಿತನ ಕಾಣಿಸ್ತಾ ಇಲ್ಲ ನಿರ್ಧಾರಗಳು. ಸರ್, ಈಗ ಯಡಿಯೂರಪ್ಪನವರು ಅವರು ಸ್ವಲ್ಪ ಅವರು ಒಂದು ರೀತಿ ಆಗೈತೆ, ಅವ್ರು ಬೋಲ್ಡು. ಬೊಮ್ಮಾಯಿ ಅವರು ಸ್ವಲ್ಪ ಸ್ಮೂತ್ ಅವ್ರೆ, ಅವರು ಬಹಳ ಬುದ್ಧಿವಂತರು, ಚಾಣಕ್ಷರದಾರೆ, ಮತ್ತೆ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾರೆ. ಹಾಗಾಗಿ ರಾಷ್ಟ್ರೀಯ ನಾಯಕರು ಜೊತೆ ಏನ್ ಚರ್ಚೆ ಮಾಡಕ್ ಹೋಗಿದ್ದಾರೆ, ಸಚಿವ ಸಂಪುಟನು ಪ್ರಶ್ನೆ ಅಂದ್ರೆ ರೇಣುಕಾಚಾರ್ಯ ಅವರೇ, ತ್ರಿಪುರಾದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡಿದ್ರು, ಅಲ್ಲೂ ಕೂಡ ಸಂಪುಟಕ್ಕೆ ಒಂದು ಮೇಜರ್ ಸರ್ಜರಿಯನ್ನ ಕೂಡ ಮಾಡ್ಲಾಯ್ತು. ಆದ್ರೆ ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಸ್ವಲ್ಪ ಡಿಲೇ, ಅಂದ್ರೆ ಏನಾದ್ರು ಇಲ್ಲೂ ನಾಯಕತ್ವ ಏನಾದ್ರು ಬದಲಾವಣೆ ಆಗ್ಬಿಡುತ್ತಾ ಅಂತ? ಆ ರೀತಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ನನಗೆ ವಿಶ್ವಾಸ ಇದೆ. ಮುಖ್ಯಮಂತ್ರಿಗಳು ಒಳ್ಳೆ ಆಡಳಿತ ಕೊಡ್ತಾರೆ, ಯಡಿಯೂರಪ್ಪನವರು ಇದ್ದವರು ಒಳ್ಳೆ ಆಡಳಿತ ಕೊಟ್ಟರು, ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆ ಆಡಳಿತ ಕೊಡ್ತಾರೆ, ನಮ್ಮ ರಾಷ್ಟ್ರೀಯ ನಾಯಕರೇ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾಯಕತ್ವ ಬದಲಾವಣೆ ಇಲ್ಲ ಸರ್. ಓಕೆ ಸರ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸರ್ ಧರಣೇಶ್, ಗಮನಿಸ್ತಾ ಇದ್ವಿ, ಸಹಜವಾಗಿ ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ, ಅದನ್ನ ಹೇಳ್ಕೊಳಕ್ ಹೋಗಲ್ಲ. ಬಟ್ ಇಲ್ಲಿ ನಾವು ನೋಡ್ತಾ ಇದ್ವಿ, ಒಂದು ಕಂಪ್ಯಾರಿಸನ್ ಅಂತ ಬರೋದಾದ್ರೆ ಸಹಜವಾಗಿ ಯಡಿಯೂರಪ್ಪನವರು ಪಕ್ಷ ಕಟ್ಟದಂತವ್ರು, ಹೈಕಮಾಂಡ್ಗೆ ಸೆಡ್ಡು ಹೊಡೆದು ಸಾಕಷ್ಟು ಬಾರಿ ನಿರ್ಧಾರಗಳನ್ನ ಕೈಗೊಂಡಿರುವಂತವ್ರು. ಆದ್ರೆ ಆ ವಿಚಾರಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ ಅನ್ಸುತ್ತೆ ಬೊಮ್ಮಾಯಿ ಅವರನ್ನ. ಪ್ರತಿಯೊಂದು ವಿಚಾರಕ್ಕೂ ಪ್ರತಿಯೊಂದು ಚಿಕ್ಕ ಚಿಕ್ಕ ನಿರ್ಧಾರಗಳನ್ನ ಕೈಗೊಳ್ಬೇಕು ಅಂದ್ರೂ ಕೂಡ ದೆಹಲಿ ನಾಯಕರಿಗೆ ಫೋನ್ ಹೋಗ್ಲೇಬೇಕು ಅಥವಾ ಇವರೇ ದೆಹಲಿಗೆ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಇದೆ. ಹೌದು ಪೃಥ್ವಿರಾಜ್, ನಾನು ನಿಮ್ಗೆ ಆಗಲೇ ಹೇಳ್ತಿದ್ದೆ ಏನಂತಂದರೆ ಸಚಿವ ಸಂಪುಟದ ವಿಸ್ತರಣೆ ಮಾಡಲಿಕ್ಕೆ ಅಥವಾ ಪುನರಚನೆ ಮಾಡಲಿಕ್ಕೆ ತಡ ಆಗೋ ಕಾರಣನೇ ಇಲ್ಲ. ಏನೋ ಈಗ ಚುನಾವಣೆ ಇದೆಯಪ್ಪ ತಡ ಮಾಡ್ತಿದ್ದೀವಿ, ಅಥವಾ ಇನ್ನೊಂದೇನೋ ಬೇರೆ ಸಾಲು ಹಬ್ಬಗಳಿದ್ದಾವೆ, ಅಥವಾ ಯಾವುದೋ ಈ ಥರ ನೋಡಿ ಮಳೆ ಬಂತು, ಈ ಥರದ ಈ ನ್ಯಾಚುರಲ್ ಕೆಲಾಮಿಟೀಸ್ಗಳು ಇದ್ದಾವೆ, ಆ ಕಾರಣಕ್ಕೋಸ್ಕರ ನಾವು ತಡ ಮಾಡ್ತಿದ್ದೀವಿ ಅನ್ನುವಂತಹ ಯಾವುದೇ ರೀತಿಯ ಈ ಸಾಲಿಡ್ ರೀಸನ್ಸ್ ಅಂತೀವಲ್ಲ ಅವು ಯಾವೂ ಇಲ್ಲ. ಇವರು ಏನೋ ಸುಖ ಸುಮ್ಮನೆ ಕಾಲವನ್ನು ತಳ್ತಿದ್ದಾರೆ. ಅದು ಯಾವ ರೀತಿಯ ಅನುಮಾನ ಬರ್ತಿದೆ ಅಂತಂದರೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಕೂಡ ಇದು ಬೇಕೋ ಬೇಡವೋ, ಅವ್ರಿಗೂ ಕೂಡ ಎಷ್ಟು ದಿನ ಏನೋ ತಳ್ಳಿದ್ರೆ ಸಾಕಪ್ಪ ಕಾಲ, ನಾನು CM ಆಗಿದ್ದೀನಿ, ಓಕೆ ಈಗ ಮತ್ತೆ ನಾನು ಈಗ ಸಚಿವ ಸಂಪುಟದ ಪುನರಚನೆ ಮಾಡಲಿಕ್ಕೆ ಅಂತ ಅಥವಾ ವಿಸ್ತರಣೆ ಮಾಡಲಿಕ್ಕೆ ಅಂತ ಅದಕ್ಕೆ ಟಚ್ ಮಾಡಲಿಕ್ಕೆ ಹೋದರೆ ಆ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು, ಅಸಮಾಧಾನಿತರ ಸಂಖ್ಯೆ ಜಾಸ್ತಿ ಆಗಬಹುದು, ಬಂಡಾಯಗಾರರ ಸಂಖ್ಯೆ ಜಾಸ್ತಿ ಆಗಬಹುದು ಅನ್ನುವ ಕಾರಣಕ್ಕೋಸ್ಕರ ಅವರು ಕೂಡ ಏನೋ ಕಾಲ ತಳ್ಳುವ ಪ್ರಕ್ರಿಯೆಗೆ ಅದಕ್ಕೆ ಒಗ್ಗೊಂಡಿದ್ದಂಗಿದೆ, ಅಥವಾ ಅವರು ಇಂಟೆನ್ಷನಲಿ ಅದನ್ನು ಮಾಡ್ತಿರೋಂಗಿದೆ. ಮತ್ತು ಹೈಕಮಾಂಡ್ ಕೂಡ ಬೇರೆ ಲೆಕ್ಕಾಚಾರವನ್ನು ಆಗ್ತಂಗಿದೆ. ನಾನು ಹೇಳಿದ್ನಲ್ಲ, ಇವ್ರನ್ನ ಕರೆಸಿ ಮಾತನಾಡಿ ಫೈನಲೈಸ್ ಮಾಡೋದು ದೊಡ್ಡ ಕೆಲಸವೇ ಅಲ್ಲ. ಅದರಲ್ಲೂ ಈಗ BJPಯವರು ಹೇಳ್ಕೊಳ್ಳೋದೇನು, ನಮ್ದು ಬಹಳ ಪ್ರಭಾವಿ ಹೈಕಮಾಂಡ್ ಯಾವುದಕ್ಕೂ ಬಗ್ಗಲ್ಲ ಜಗ್ಗಲ್ಲ ಅಂತೆಲ್ಲ ಹೇಳ್ಕೊತಾರಲ್ವಾ. ಸರಿ, ಮತ್ತೆ ಇದೊಂದು ಸಣ್ಣ ವಿಷಯ ಸಾರ್ಟ್ ಔಟ್ ಮಾಡಿಬಿಡಿ, ಕರೆದಿ ಮಾತಾಡಿ, ಯಾರ್ಯಾರು ನಿಮ್ಮ ಜಾತಿ ಜಿಲ್ಲೆ ಮತ್ತೊಂದು ಹಿಂಗೇನೇನು ಎಲ್ಲ ಥರದ ಮಾನದಂಡಗಳನ್ನ ಅನುಸರಿಸಿ ಯಂಗ್ ಅಂಡ್ ಎನರ್ಜೆಟಿಕ್ ಯಾರ್ಯಾರನ್ನ ಬೇಕು ಅವ್ರನ್ನೆಲ್ಲ ತಗೊಂಬನ್ನಿ. ಹೆಂಗೂ ಚುನಾವಣೆ ಡೆಫಿನೆಟ್ಲಿ ಮೋಸ್ಟ್ ಪ್ರಾಬಬ್ಲಿ ಬೊಮ್ಮಾಯಿ ಅವರು ಹೈಕಮಾಂಡ್ ನಾಯಕರನ್ನ ಪುನರ್ರಚನೆ ಅಥವಾ ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ಮನವೊಲಿಸುವಂತ ಪ್ರಕ್ರಿಯೆಯಲ್ಲಿ ಎಲ್ಲಾದ್ರೂ ಸೋಲ್ತಾ ಇದ್ದಾರಾ ಅಂತ? ನೋ ಪೃಥ್ವಿರಾಜ್, ನನ್ನ ಪ್ರಶ್ನೆ ನಾನು ಬೇರೆ ಮಾತಾಡ್ತೀನಿ. ಏನಂತಂದ್ರೆ, ಅವರು ಕನ್ವಿನ್ಸ್ ಮಾಡೋದಲ್ಲ, ಹೆಂಗೋ ಏನೋ ಕಾಲ ತಳ್ಳಾಕ್ಬಿಡೋದು. ಕನ್ವಿನ್ಸ್ ಮಾಡಿದ್ರೆ ಆಗ್ಬೇಕಾಗತ್ತೆ, ಸಂಪುಟದ ಪುನರಚನೆ ಆಗ್ಬೇಕಾಗತ್ತೆ ಅಥವಾ ವಿಸ್ತರಣೆ ಆಗ್ಬೇಕಾಗತ್ತೆ. ಪುನರ್ರಚನೆ ಅಂದ್ರೇನು, ಯಾರನ್ನೋ ಕೈ ಬಿಡಬೇಕಾಗತ್ತೆ, ಮತ್ತೆ ಯಾರನ್ನೋ ಸೇರಿಸ್ಕೊಳ್ಬೇಕಾಗತ್ತೆ. ಆಗ ಕೈ ಬಿಟ್ಟು ಅವ್ರು ಅಸಮಾಧಾನ ಆಗ್ತಾರೆ, ಅಥವಾ ಯಾರಿಗೋ ಸ್ಥಾನ ಸಿಗದೇ ಇರೋಂಥವ್ರು ಅಸಮಾಧಾನ ಆಗ್ತಾರೆ. ಏನಾಗುತ್ತೆ ಅಂತ ನೋಡೋಣ. ಇವತ್ತು ಹೋಗಿರುವಂತ ಹಿನ್ನೆಲೆಯಲ್ಲಿ ನಾಳೆನೆ ವಾಪಸ್ ಬರ್ಬೋದು, ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ಬೋದು. ಹೈಕಮಾಂಡ್ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ. ಥ್ಯಾಂಕ್ ಯು ಅನಿಲ್, ಹಾಗೆ ಧರಣೇಶ್, ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.